ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀವಿ ನೋಡ್ರಿ. ಆ್ಯಕ್ಚುಲಿ ಬ್ಲಾಗ್ ಶುರು ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಯ್ತು. ಖರೆ ಇರ್ಬೇಕಂದ್ರೆ ಮನ್ಸನ ಆಗೋದು ಕಿಟಕಿ ಕ್ಲೋಸ್ ಮಾಡ್ಕೊಂತಿರ್ತಾರೆ. ಸಂಡೇ ಅಲ್ರಿ ಇವತ್ತು, ಹೀಗಾಗಿ ಎಲ್ಲ ಸ್ಕೂಲ್ಗಳು ರಜೆ, ಹುಡುಗರೆಲ್ಲ ಆಟ ಆಡೋದು ಮತ್ತು ಅಲ್ಲಿ ಬಾಜು ಸೌಂಡ್ ಎಲ್ಲ ಭಾಳ ಅಂದ್ರೆ ಭಾಳ ಬರ್ತೈತಿ. ಅದಂತೂ ನಿಮಗೆ ಗೊತ್ತಿದ್ದೈತಿ ರೆಗ್ಯುಲರ್ ವ್ಯೂವರ್ಸಿಗೆ. ಸೊ ಹೀಗಾಗಿ ಎಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸಿದ್ದು ಟಿ ವಿ ಆನ್ ಮಾಡಿದ್ದೆ. ಸೊ ಟಿ ವಿನ ಮ್ಯೂಟ್ ಮಾಡ್ಕೊಂಡು ಬ್ಲಾಗ ಶುರು ಮಾಡೋಕತ್ತೀನಿ ನೋಡ್ರಿ. ಬೆಳಿಗ್ಗೆ ತಿಂಡಿಗೆ ಅಂತಂದು ಹೇಳಿ ಇಡ್ಲಿ ಮಾಡಿದ್ದೆ, ಒಂದು ಸ್ವಲ್ಪ ಇಡ್ಲಿ ಹಾಕ್ಕೊಂಡಿದ್ದೆ. ಸೊ ತಿಂಡಿ ಆಲ್ಮೋಸ್ಟ್ ನಾನು ಸಿದ್ದು ಮತ್ತು ಮನೆಯವ್ರದ್ದು ಎಲ್ಲ ಮುಗೀತು. ಇನ್ನು ಧೀರಜ ಎದ್ದಿಲ್ಲ, ಸಂಡೇ ಎಲ್ಲ ಇವತ್ತು ಲೇಟಾಗಿ ಇರ್ತಾನೆ, ಅವನಿಗೆ ರಜೆ ಇರ್ತೈತಿ ಅಂತ ಹೇಳ್ಬಿಟ್ಟು. ಸೊ ಸಿದ್ದು ಒಂದು ಸ್ವಲ್ಪ ಆಟ ಆಡ್ಬರ್ತೀನಿ ಅಂತ ಕೆಳಗೆ ಹೋಗೋಣ. ಆ್ಯಕ್ಚುಲಿ ಇನ್ನು ಸ್ನಾನ ಮಾಡಿಸ್ಬೇಕು, ಅವನಿಗೆ ಸ್ನಾನ ಆಗಿಲ್ಲ. ತಿಂಡಿ ತಿಂದು ಹೋದಾರ ಮನೆಯವರು ಬೆಳಿಗ್ಗೆ ಇಡ್ಲಿ ತಂದು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದ್ದೆ. ತಿಂಡಿ ಅಂತೂ ಎಲ್ಲ ರೀತಿಯೂ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಆ್ಯಕ್ಚುಲಿ ಏನು ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತೀವಿ. ಒಂದೊಂದು ಸತಿ ನೋಡ್ತಿರ್ಬೇಕು ನೀವು, ಅಲ್ಲಿ ಕಿಚನ್ನು ಫುಲ್ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಇನ್ನು ಚಪಾತಿಗೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡ್ರೆ ಅಂತ ಹೇಳಿ ಉಳ್ಳಾಗಡ್ಡಿ ತಪ್ಪಲೆ ಆಗುತ್ತೆ ಅಲ್ಲಿಸ್ಕೊಂಡನ್ನ ಪಲ್ಯ ಮಾಡೋಕತ್ತೀನಿ. ಒಂದು ದೊಡ್ಡ ಸಿಡಿದಲ್ಲ ಅದನ್ನು ತೊಗೊಂಡ್ಬಂದಿದ್ದೆ, ಅದೆಲ್ಲ ಒಂದು ಅರ್ಧ ಕಟ್ ಮಾಡಿ ಹಾಕ್ಕೊಂಡಿನಿ, ಒಂದು ಅರ್ಧ ಇಟ್ಟಿನಿ. ಏನಾದರೂ ಫ್ರೈಡ್ ರೈಸ್ ಅದು ಮಾಡಿದರೆ ಚಲೋ ಆಗ್ತೈತಿ ಅಂತಂದು ಹೇಳಿ. ಸೊ ನಮಗಷ್ಟೇ ಬೇಕಾಗಿತ್ತು ಪಲ್ಯ. ಹೀಗಾಗಿ ಸೊಪ್ಪೆಲ್ಲ ಭಾಳ ದಿನ ಇಟ್ಟರೆ ಇದು ಆಗ್ಬಿಡ್ತೈತಿ. ಹೀಗಾಗಿ ಫ್ರೆಶ್ ಇದ್ದಾಗ ಮಾಡಿದರೆ ಚಲೋ. ಹಿಂಗೆ ತರಕಾರಿ ಜೊತೆಗೆ ಸೊಪ್ಪು ತಂದ್ರೆ ಆ ಸೊಪ್ಪು ಮೊದಲು ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಒಂದೊಂದು ತರಕಾರಿ ಹಿಂಗೆ ಮಾಡ್ತಿರ್ತೀನಿ. ಸ್ವಲ್ಪ ಮಾಡಾಕತ್ತೀನಿ ನೋಡ್ರಿ. ಸಿಂಪಲ್ ಆಗಿ ಬೆಳ್ಳುಳ್ಳಿ ಒಗ್ಗರಣೆ ಜೀರಿಗೆ ಕೊಟ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಂತೂ ನಾನು ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೋತೀನಿ. ಭಾಳ ದಿನ ಆಗಿತ್ತಲ್ಲ ಬ್ಲಾಗ್ ಶೂಟ ಮಾಡ್ಕೊಂಡಿದ್ದಿಲ್ಲ, ಕಡೆ ಹೇಳ್ಬೇಕಂದ್ರೆ. ಹೀಗಾಗಿ ಇವತ್ತು ಏನಾರ ಯಾಕಾಗಿ ಮಾಡೋನು ಅಂತಂದು ಹೇಳಿ ಬ್ಲಾಗ್ ಶುರು ಮಾಡಿ ನೋಡ್ರಿ. ಇನ್ನು ಈ ರೀತಿ ಎಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಸ್ವಲ್ಪ ಪಟ್ನ ಪಲ್ಯಕ್ಕೆ ಹಾಕ್ಕೊಳಕ್ಕೆ ಈಸಿ ಆಗ್ತೈತಿ. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡ್ರಿ. ಸೊ ಆ್ಯಕ್ಚುಲಿ ನಿನ್ನೆ ಮಾಡಿಟ್ಟೆ ನಾನು. ಸಿದ್ದು ಎಕ್ಸಾಮು ಶುರುವಾಗ್ಯಾವ ನೋಡ್ರಿ. ಅವನು ಎಲ್ಲ ಇದೆ, ಇನ್ನೊಂದು ಲಾಸ್ಟ್ ಪೇಪರ್ ಉಟ್ಕೊಳತ್ತಿ ಎಸ್ ಇದು. ಸೊ ಇದ್ರಾಗ ನನ್ನ ಇದ್ರೊಳಗೆ ಮತ್ತು ಅವನದು ಒಂದು ಎಕ್ಸಾಮು. ಖರೆ ಹೇಳ್ಬೇಕಂದ್ರೆ ಈ ಸತಿ ನಾನು ಏನು ಜಾಸ್ತಿ ಅವನಿಗೆ ರಿವಿಷನನ್ನು ಮಾಡಿಸಿಲ್ಲ ನೋಡ್ರಿ. ಎಲ್ಲ ತಾನ ಓದ್ಕೊಂಡಾನ. ಸ್ವಲ್ಪ ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟೇ ನಾನು ರಿವಿಷನ್ ಮಾಡಿಸಿದ್ದೀನಿ. ಈಗ ಚೆನ್ನಾಗಿ ಬೇಳೆ ಅಂತೀವಲ್ಲ ಅವನ್ನ ಒಂದು ಸ್ವಲ್ಪ ನಾನು ಹಾಕ್ಕೋತೀನಿ. ಇವನ್ನೇನು ಇಡೋದು ಬೇಡ, ಏನು ಬೇಡ, ಜಸ್ಟ್ ಹಂಗೆ ತೊಳೆದು ಹಂಗೆ ಹಾಕ್ಬಿಡ್ತೀನಿ. ಸೊ ಅವನ್ನ ಒಂದು ಸ್ವಲ್ಪ ತೊಗೊಂಡಿದ್ಬಿಟ್ರೆ ಬೇಳೆಗೆ ಒಂದು ಉಳ್ಳಾಗಡ್ಡಿ ತಗೊಂಡು ಚೆನ್ನಾಗಿ ಆಗ್ತೈತಿ. ಜಸ್ಟ್ ಹಂಗೆ ನೀರಿನೊಳಗೆ ತೊಳೆದು ಮೇಲೆ ಹಾಕ್ಬಿಟ್ರೆ ಸೊಪ್ಪಿನ ಜೊತೆಗೆ ಮೆಂತ್ಯ ಸೊಪ್ಪಿಗೆ ಆಯ್ತು ಮತ್ತು ಈ ಪಲ್ಯಕ್ಕೆ ಚೆನ್ನಾಗಿ ಅನಿಸ್ತತಿ. ಮತ್ತು ಆಮೇಲೆ ಎಸಿಡಿಟಿನೂ ಆಗಂಗಿಲ್ಲ ನೋಡ್ರಿ. ಗ್ಯಾಸ್ ಆಮೇಲೆ ತೊಗರಿಬೇಳೆ ನಾವು ಕಡಲೆಬೇಳೆ ಹಾಕಿದ್ವಿ ಅಂತಂದ್ರೆ ಭಾಳ ಇದು ಆಗ್ತೈತಿ. ಹೆಚ್ಚಾಗಿ ನಾನು ಪಲ್ಯಗಳಿಗೆ ಹೆಸರು ಬೇಳೆ ಮತ್ತು ಚೆನ್ನಾಗಿ ಬೇಳೆನ ಯೂಸ್ ಮಾಡಕತ್ತೀನಿ. ಮೊಸರು ದಾಲ್ ಅಂತಾರೆ, ನಮ್ಮ ಕಡೆಗೆಲ್ಲ ಚೆನ್ನಾಗಿ ಬೇಳೆ ಅಂತಾರಲ್ರಿ. ಸೊ ಸಾರಿಗಂತೂ ನಾನೇನು ಬೇಳೆದು ಸಾಂಬಾರಿಗೆ ಅದು ಎಲ್ಲ ಏನು ಮಾಡ್ತೀನಿ ಅಂದ್ರೆ ತೊಗರಿಬೇಳೆ ಮತ್ತು ಈ ಬೇಳೆ ಮತ್ತು ಹೆಸರು ಬೇಳೆ 3 ಬೇಳೆನ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಈಗ ತೊಗರಿಬೇಳೆ ಕಡಿಮೆ ತಿನ್ನೋದು ಕಡಿಮೆ ಮಾಡಿಬಿಟ್ಟಿವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಸ್ವಲ್ಪ ಬೇಳೆ ಹಾಕ್ಕೊಂಡು ಇನ್ನು ಅದು ಪೇಸ್ಟ್ ಹಾಕ್ಕೊಂಡಿನಿ. ಇನ್ನು ಒಂದು ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಹಾಕ್ಕೊಂಡ್ಬಿಡ್ತೀನಿ. ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿನಿ. ಚಪಾತಿ ಒಳಗೆ ಟಿಫಿನ್ ಕೊಟ್ಟು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಅನಿಸ್ತೀವಿ ಬಾಕ್ಸ್ ಈ ಥರ ಅನಿಸ್ತೀವಿ. ಮನೆಯವ್ರು ಬಂದು ಈ ಇಡ್ಲಿ ದೋಸೆ ಮಾಡಿದರೆ ಏನಾಗ್ತೈತಿ ಅಂದರೆ ನಾವು ಒಂದ್ಸತಿ ಅಡುಗೆನೇ ಮಾಡೋಂಗಿಲ್ಲ. ನಾನು ಆಗ್ಬಿಡ್ತು ರಜೆ ಈ ಥರ ಹಾಕಿದ್ದೆ ಅಂದರೆ. ಸೊ ನಮ್ಮ ಮನೆಯವ್ರು ಅಷ್ಟೊಂದು ಇಷ್ಟಪಡೋಂಗಿಲ್ಲ, ತಿಂಡಿಗೆ ಅಷ್ಟೇ ತಿಂತಾರೆ. ಸೊ ಹೀಗಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತೀವಿ. ಆಲ್ಮೋಸ್ಟು ನಂದು ಎಲ್ಲ ದಸರಾ ಕ್ಲೀನಿಂಗ್ ಎಲ್ಲ ಮಾಡಿ ನೋಡ್ರಿ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು. ಅಮಾವಾಸ್ಯೆ ಪೂಜೆ ಎಲ್ಲ ಸಿಂಪಲಾಗಿ ಪಿತೃ ಅಮಾವಾಸ್ಯೆ ಅಂತೂ ಮಾಡ್ತಾರೆ, ಮಳೆ ಅಮಾವಾಸ್ಯೆನೂ ಅಂತೂ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿಬಿಟ್ಟು ಏನದು ಅಂದ್ರೆ ಎಲ್ಲ ಬೆಳಗಿನಂತ ರೂಟೀನೆಲ್ಲ ಮುಗಿಸ್ಕೊಂಡು ಜಸ್ಟ್ ಇವತ್ತು ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಟಿನಲ್ಲ, ಚಪಾತಿ ಹಿಟ್ಟು
ಚಪಾತಿ ಮತ್ತು ಈ ಪಲ್ಯ ಬೇಕಂದ್ರೆ ಅನ್ನ ಇನ್ನೂ ರಾತ್ರಿದು ಎಷ್ಟು ಅನ್ನ ಇದೆ, ಹೀಗಾಗಿ ಏನು ಅನ್ನ ಏನೋ ಮಾಡೋದಿಲ್ಲ. ಮತ್ತು ಇಡ್ಲಿನೂ ಅದಾವು. ಸೊ ಇನ್ನೂ ಸಾಂಬಾರೂ ಐತಿ. ಸೊ ಧೀರಜ್ ಇನ್ನೂ ತಿಂದಿಲ್ಲ, ಅವನಿಗೆ ಲೇಟಾಗಿ ತಿಂದಿರ್ತಾನೆ. ಸೊ ಹೀಗಾಗಿ ಇದಿಷ್ಟು ಪಲ್ಯ ಮಾಡಿ ಇಟ್ಕೊಂಡಿರ್ತಾರೆ. ನಮ್ಮನೆ ಯಾವಾಗಲೂ ಊಟಕ್ಕೆ ಬರ್ಬೋದು, ಇಲ್ಲಾಂದ್ರೆ ಟಿಫಿನ್ ಆದರೂ ಕಟ್ಕೊಳ್ಸೋಕೆ ಅನುಕೂಲ ಆಗ್ತೈತಿ. ಹೀಗಾಗಿ ಎಷ್ಟು ಪಲ್ಯ ಬೇಗ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡಕತ್ತೀನಿ. ಉಳ್ಳಾಗಡ್ಡಿ ತೊಪ್ಪಳ ಪಲ್ಯ ಎಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡಿಂದ ಕೈಗೆ ಹಿಡ್ಕೊಂಡೆ ನೋಡ್ರಿ ಮೊಬೈಲು. ಸೊ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆ ತೊಳೆಯೋದಾವ. ಆ್ಯಕ್ಚುಲಿ ನಾನು ಮಷಿನ್ನಿಗೆ ಯೂನಿಫಾರ್ಮ್ ಅದೇನು ಜಾಸ್ತಿ ಹಾಕಿರಂಗಿಲ್ಲ, ಯಾಕಂದ್ರೆ ಈಗ ಸಿದ್ಧಂದು ಫುಲ್ 1 ವೀಕೆಲ್ಲ ಎಕ್ಸಾಮ್ ಐತಲ್ರಿ. ಹೀಗಾಗಿ ಏನು ಮಾಡಿದ್ದೀನಿ ಅಂದರೆ ಜಾಸ್ತಿ ಯೂನಿಫಾರ್ಮ್ ಏನೂ ಗಲೀಜು ಆಗಿಲ್ಲ. ಸೊ ಹೀಗಾಗಿ ಲೈಟ್ ಹಚ್ತೀನಿ ತಳ್ರಿ. ಮಳೆ ಮಾಡೋದಂಗೆ ಆಗ್ಬಿಟ್ಟತಿ. ಮಳೆ ನೋಡ್ರಿ ಎಷ್ಟು ಮಾಡೋದಂಗೆ ಆಗೈತಿ. ಸೊ ಒಂದು ಸ್ವಲ್ಪ ಕೈಲೆಲ್ಲ ಬಟ್ಟೆ ತೊಳೆದು ಹಾಕಬೇಕು. ಮಷಿನಿಗೆಲ್ಲ ಆಲ್ಮೋಸ್ಟ್ ನನ್ನ ಕ್ಲೀನಿಂಗ್ ಕೆಲಸ ನಿನ್ನೆ ಎಲ್ಲ ಮಾಡ್ಕೊಂಡೀನಿ ನಾನು. ಕಿಚನ್ ಎಲ್ಲ ಫುಲ್ಲು ಡಬ್ಬ ಎಲ್ಲ ತೊಳ್ಕೊಂಡ್ಬಿಟ್ಟು, ಕರ್ಟನ್ ಒಂದಿನ ಮತ್ತು ಬೆಡ್ ಸ್ಪ್ರೆಡ್, ಆಮೇಲೆ ಹೊತ್ಕೊಳ್ಳೋವಿದಾವಲ್ರಿ ಚಾದರ್ಗಳೆಲ್ಲ ಕ್ಲೀನ ಆಗ್ಯಾವ. ಆಲ್ಮೋಸ್ಟ್ ನನ್ನೆಲ್ಲ ಕೆಲಸ ಅಂತೂ ಆಗೈತಿ. ದಸರಾದ ಕ್ಲೀನಿಂಗು ಖರೆ ಹೇಳ್ಬೇಕಂದ್ರೆ ಏನೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಮತ್ತು ನಾನು ಯಾವುದೂ ವ್ಲಾಗ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ನೋಡ್ರಿ. ಅದು ಏನೋ ಒಂಥರ ಉತ್ಸಾಹ ಅನ್ನೋದೇನೈತಲ್ಲ ಸ್ವಲ್ಪ ಕಡಿಮೆ ಆಗೈತಿ ನನಗೆ ಖರೆ ಹೇಳ್ಬೇಕಂದ್ರೆ. ಸ್ವಲ್ಪ ಒಂದೊಂದು ಸತಿ ನಮ್ಮ ತಂಗಿ ನೆನಪು ಆತಂದ್ರೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಕಡೆಗೆ ಲಕ್ಷಣ ಹೋಗ್ಬಿಡ್ತೈತಿ. ಸೊ ಹೀಗಾಗಿ ಅದು ಕೆಲಸ ಏನಂದ್ರೆ ಮಾಡ್ಬೇಕನ್ನೋದು ಮನ್ಸನ ಆಗಂಗಿಲ್ಲ. ಹೀಗಾಗಿ ನಡ್ದೈತೆ ಹೆಂಗೆ ಡೈಲಿ ರೂಟೀನ್. ಅದೇನೋ ಅಂತಾರಲ್ರಿ, ಏನು ಯಾವುದಂತೂ ನಿಂದ್ರಕ್ಕಂತೂ ಆಗಲ್ಲ, ಎಲ್ಲ ನಡೆದಿರ್ತೈತಿ. ಬಟ್ ಕೆಲವೊಂದು ಸತಿ ಏನಾಗ್ತೈತಿ ಅಂದ್ರೆ ನೆನಪು ಆತಂದ್ರೆ ನನಗೆ ಅವಳ್ದ ನೆನಪಾಗಿಬಿಡ್ತೈತಿ. ಸೊ ಮತ್ತು ಫೋನ್ ಮಾಡ್ತೀನಿ, ಒಂದು ಸ್ವಲ್ಪ ಮಾತಾಡ್ತೀನಿ, ಮತ್ತು ಕೆಲಸ ಮಾಡ್ತೀನಿ. ಸೊ ಸಿದ್ದು ಅವರೆಲ್ಲ ಬೆಳಗ್ಗೆ ಮನ್ಯಾಗ ಇದ್ದಾಗ ಮತ್ತು ಸಾಯಂಕಾಲ ಇದು ಆಗ್ತೈತಿ. ಸೊ ಒಬ್ಬಳೇ ಇದ್ನಿ ಅಂದ್ರೆ ಒಂದು ಸ್ವಲ್ಪ ನೆನಪಾಕತಿ. ಹೀಗಾಗಿ ನನ್ನಷ್ಟಕ್ಕೆ ನಾನು ಬ್ಯುಸಿ ಇರ್ಬೇಕಂತಂದು ಹೇಳ್ಬಿಟ್ಟು ಕೆಲವೊಂದಿಷ್ಟು ನಾನು ಮತ್ತೆ ವ್ಲಾಗ ಕಂಟಿನ್ಯೂ ಮಾಡಕತ್ತೀನಿ. ಇಲ್ಲಾಂದ್ರೆ ಏನಾಗ್ತೈತಿ ಅಂದ್ರೆ ಒಬ್ಬಳು ಕುತ್ಕೊಂಡಿದ್ರೆ ಮತ್ತು ಅದೇ ನೆನಪಾಗ್ಬಿಡುತ್ತೆ ನನಗೆ. ಹೀಗಾಗಿ ಊರ ಕಡೆಗೆ ನೆನಪಾಯ್ತು ಅಂತಂದ್ರೆ ಮತ್ತು ಅದನ್ನು ಜಲ್ದಿ ಮರೆಯೋಕ್ಕಾನ ಆಗಂಗಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಬ್ಯುಸಿ, ಮತ್ತು ನನ್ನ ಬ್ಯುಸಿ ರೂಟೀನನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡೀನಿ. ವಿಡಿಯೋ ಅಂತೂ ಮಾಡೋದು ಬಿಟ್ಟಿದ್ನಲ್ರಿ. ಹೀಗಾಗಿ ಇನ್ನು ಮತ್ತೆಲ್ಲ ಬ್ಲಾಗ್ಸ್ ಮತ್ತು ಎಡಿಟಿಂಗ್ ಒಂದು ಸ್ವಲ್ಪ ಬ್ಯುಸಿ ಆದ್ರೆ ನನಗೆ ಟೈಮು ಕೊಟ್ಟನೆ ಅಂದರೆ ಟೈಮ್ ಹೆಂಗೆ ಹೋಗ್ತೈತಿ ಅಂತ ಗೊತ್ತಾಗಂಗಿಲ್ಲ. ಸೊ ಅಟ್ಲೀಸ್ಟ್ ಎಡಿಟಿಂಗ್ ಒಳಗೆ ಬ್ಯುಸಿ ಆದ್ನೆ ಅಂದರೆ ಒಂದು ಸಲ ಒಳ್ಳೊಳ್ಳೆ ಕಂಟೆಂಟ್ ತರೋಕೆ ಮತ್ತು ಏನಾದರೂ ವಿಡಿಯೋ ಶೂಟ್ ಮಾಡೋಕೆ, ಅದು ಪ್ಲ್ಯಾನ್ ಮಾಡೋಕೆ ಒಂದು ಸ್ವಲ್ಪ ಬ್ಯುಸಿ ಆದೆ ಅಂದ್ರೆ ಮತ್ತು ನನಗೆ ಟೈಮು ಹೋಗಿದ್ದೇ ಗೊತ್ತಾಗಂಗಿಲ್ಲ. ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ಭಾಳ ಹೊರಗಡೆ ಎಲ್ಲ ಓಡಾಡೋದು ಅದು ಇದು ಅಂತಂದ್ರೆ ನನ್ನದೇ ಇರುತ್ತೆ ಆ್ಯಕ್ಚುಲಿ ಕೆಲಸ. ತರಕಾರಿ ತೊಗೊಂಬರೋದು, ಸಿದ್ದನ್ನ ಕರ್ಕೊಂಬರೋದು, ಬಿಡೋದು, ಫುಲ್ ಡೇ ಬ್ಯುಸಿ ಇದ್ದಂಗೆ ಆಗ್ಬಿಟ್ಟಿರ್ತೀನಿ. ಸೊ ಹೀಗಾಗಿ ಮತ್ತು ಅದೇ ರೂಟೀನನ್ನು ಶುರು ಮಾಡ್ಬೇಕಂತ ಫ್ರೆಶ್ ಆಗಿ ಅಂತ ಅಂದ್ಕೊಂಡೀನಿ ಹಬ್ಬದಿಂದ. ಸೊ ಅವಳಿಗೂ ಅದೇ ಧೈರ್ಯ ಕೊಡೋಕತ್ತೀವಿ, ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಹೋದವ್ರು ಅಂದ್ಕೊಳ್ಳಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇನ್ನು ಮುಂದಿನ ಲೈಫನ್ನು ನಾವು ನೋಡಬೇಕಲ್ರಿ. ಇನ್ನು ಹೀಗಾಗಿ ಅವಳಿಗೂ ನಾವು ಅದೇ ಧೈರ್ಯ ಕೊಟ್ಟು ಅವಳಿಗೆ ಇದು ಮಾಡೋಕತ್ತೀವಿ. ಸೊ ಅದೇ ರೀತಿ ನಾನು ಒಂದು ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ಕೊಳ್ಳೋಣ ಇನ್ನು ಮೊದಲಿನ ಥರ ರೂಟೀನ್ ಅಂತಂದು ಹೇಳಿ. ಎಷ್ಟು ದಿನ ಅಂತ ಹಿಂಗೆ ಕುಂದ್ರಕ್ಕಾಗ್ತದೆ ಹೇಳ್ರಿ ನೋಡೋಣ. ಆಗಂಗಿಲ್ಲ. ಕೆಲವೊಂದು ಸತಿ ನೆನಪಾದಾಗ ನಿಮ್ಮ ಜೊತೆಗೆ ಒಂದಿಷ್ಟು ವಿಷಯ ಶೇರ್ ಮಾಡ್ಕೋತೀನಿ ಯಾವಾಗಾದರೂ. ಸೊ ಜಸ್ಟ್ ಇವತ್ತಿನ ವ್ಲಾಗ್ ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಆದರೆ ಇದು ಒಂದು 3-4 ದಿನ ಲೇಟಾಗೇನೆ ಬರ್ಬೋದು ಖರೆ ಹೇಳ್ಬೇಕಂದ್ರೆ. ಇವತ್ತು ನಾನು ಆ್ಯಕ್ಚುಲಿ ಕ್ಯಾಮ್ರಾ ಎತ್ತಿಟ್ಕೊಂಡು ಶೂಟ್ ಮಾಡ್ಕೊಂಡಿದ್ದು. ಬಂದಮೇಲಂತೂ ಒಂದು ವಾರ ಅಂತೂ ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆಲ್ಲ ಸ್ವಲ್ಪ ಕ್ಲೀನಿಂಗು ಅದು ಇದು ಮಾಡೋಕ್ಕತ್ನೆಲ್ಲ. ಹೀಗಾಗಿ ವಿಡಿಯೋ ಶೂಟ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಆದರೆ ಇವತ್ತಿಂದ ಒಂದು ಸ್ವಲ್ಪ ಫ್ರೆಶ್ ಆಗಿ ಮಾಡೋಣ ಅಂತಂದು ಹೇಳಿ ವ್ಲಾಗ ಶೂಟ್ ಮಾಡ್ಕೊಂಡೀನಿ. ಇನ್ನು ತಿಂಡಿ ಅಂತೂ ಎಲ್ಲರದ್ದು ಆಗೈತಲ್ರಿ. ಹೀಗಾಗಿ ಒಂದು ಸ್ವಲ್ಪ ಟೈಮೂ ಇತ್ತು, ಮತ್ತು ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಆ್ಯಕ್ಚುಲಿ ನನಗೆ. ಒಂಥರ ವ್ಲಾಗ್ ಶೂಟ್ ಮಾಡಿ ಏನಾದರೂ ನಿಮ್ಮ ಜೊತೆಗೆ ಮಾತಾಡಿದರೆ. ಸೊ ಹೀಗಾಗಿ ಮತ್ತು ಇವತ್ತಿನ ವ್ಲಾಗ್ ಈ ರೀತಿ ನಡೆದೈತೆ ನೋಡ್ರಿ. ಈಗ ಪಲ್ಯಕ್ಕಂತೂ ಇಟ್ಟಿನಿ, ಇನ್ನೇ ಚಪಾತಿ ಮಾಡಿ ಟಿಫಿನ್ ಕೊಟ್ಟು ಕಳಿಸ್ತೀನಿ. ಇಲ್ಲಾಂದರೆ ಇಲ್ಲೇ ಮಾಡ್ತೀನಿ. ಸದ್ಯಕ್ಕೆ ಮಾರ್ನಿಂಗ್ ರೂಟೀನೇ ಮತ್ತು ಮಧ್ಯಾಹ್ನದ ರೂಟೀನೇ ಇಷ್ಟೇ ನಡೆದೈತೆ ನೋಡ್ರಿ. ಪಲ್ಯ ಏನಾಯ್ತಂತ ನೋಡೋಣ ಬರ್ರಿ. ಆಗೈತೆ ಒಂದೆರಡು ಆಗಲೇ ಬೆಂದಿರಬೇಕು ಅಂತ ಅಂದ್ಕೊಂಡು ನಾನು ಆ್ಯಕ್ಚುಲಿ. ಸಾಕು ನೋಡ್ರಿ, ಇಷ್ಟು ಬಂದು ಡ್ರೈ ಇದನ್ನು ಚೆನ್ನಾಗಿ ಅನ್ನಿಸ್ತೀವಿ ಪಲ್ಯ. ಇದಕ್ಕೆ ಬೇಕಂದ್ರೆ ನಾವು ಶೇಂಗಾ ಪುಡಿ ಹಾಕ್ತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲ ಪಲ್ಯಗೂ ಶೇಂಗಾ ಪುಡಿ ಹಾಕ್ತಾರೆ ಖರೆ ಹೇಳ್ಬೇಕಂದ್ರೆ. ನಾನು ಅಷ್ಟೊಂದು ಹಾಕಂಗಿಲ್ಲ.
ಸೊ ಗ್ಯಾಸ್ ಆಫ್ ಮಾಡಿ ಪಲ್ಯ ಆಯಿತು, ರೆಡಿ ಆಯ್ತು. ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನದ ಆ್ಯಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಶಾರ್ಟ್ ವಿಡಿಯೋ ನವರಾತ್ರಿ ಕಲರ್ದು ಒಂದು ಶೂಟ್ ಮಾಡಿದೆ. ಅಂದರೆ ಇವತ್ತು ಅದನ್ನ ನಾನು ಶೇರ್ ಮಾಡ್ಕೋಬೇಕಂತ ಮಾಡಿ. ಇನ್ನೂ ಶೂಟ್ ಮಾಡಿಲ್ಲ. ಆ್ಯಕ್ಚುಲಿ ಮೆಹಂದಿ ಹಚ್ಕೋಬೇಕಿತ್ತು ತಲೆಗೆ. ಏನೋ ಆ್ಯಕ್ಚುಲಿ ಮೆಹಂದಿ ಎಲ್ಲ ಹಚ್ಕೋಬೇಕಿತ್ತು. ಖರೆ ಹೇಳ್ಬೇಕಂದ್ರೆ ಮನ್ಸನ ಆಗ್ಬಾರ್ದು ನೋಡ್ರಿ ಏನು ಮಾಡೋಕ್ಕೂ. ಸೊ ನೋಡ್ತೀನಿ ಹಿಂದಿನ ಎಲ್ಲ ವೀಡಿಯೋಗಳನ್ನ ಮೊದಲು ಪಟ ಏನು ಮಾಡ್ತೀನಿ ಅಂದರೆ ಎಡಿಟಿಂಗ್ ಮಾಡ್ಕೊತೀನಿ. 2-3 ವೀಡಿಯೋ ಮಿಕ್ಸ್ ಮಾಡೋದ್ರು ಮಿಕ್ಸ್ ಮಾಡಿ ಜಸ್ಟ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ರೀ. ಆಮೇಲೆ ಮತ್ತು ನನ್ನ ರೂಟೀನ್ ಅಂತ ಇದ್ದೈತಿ. ಮತ್ತು ನವರಾತ್ರಿ ಒಳಗೆ ಏನೇನು ಕಾರ್ಯಕ್ರಮ ಮಾಡ್ತೀವಿ ಏನು ಎತ್ತ ಅಲ್ಲ ಸಣ್ಣ ಬ್ಲಾಗ್ನಾಗಂತೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಡೈಲಿ ರೂಟೀನ್ ಜೊತೆಗೆ. ಸೊ ಇಷ್ಟು ಸದ್ಯಕ್ಕೆ ನಡೆದೈತೆ ನೋಡ್ರಿ ಅಂದ. ಇನ್ನು ನೋಡ್ತೀನಿ ಮತ್ತು ಸಾಯಂಕಾಲ ಏನಾದರೂ ಹೊಸ ಬ್ಲಾಗ್. ಇಷ್ಟ ಬ್ಲಾಗ್ ಮಾಡಿದ್ದಲ್ಲ ಒಂಥರ ಏನೋ ಖುಷಿ ಅನ್ನಿಸ್ತು. ಖರೆ ಹೇಳ್ಬೇಕಂದ್ರೆ ಅದು ಸುಮಾರು 2-3 ವರ್ಷ ಆತಲ್ಲ ನಂಗೆ ರೂಢಿ ಆಗ್ಬಿಟ್ಟೈತಿ ಬ್ಲಾಗ್ ಮಾಡೋದು ಮತ್ತು ಶಾರ್ಟ್ ವಿಡಿಯೋ ಮಾಡೋದು. ಅದು ಒಂಥರ ಏನೋ ಕಳ್ಕೊಂಡಂಗೆ ಆಗಾಕತ್ತೈತಿ. ಖರೆ ಹೇಳ್ಬೇಕಂದ್ರೆ ನಂಗೆ ಅದು ಒಂಥರ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತಲ್ಲ. ಅಯ್ಯೋ ಇವತ್ತಿನ ಈ ವಿಡಿಯೋ ಎಡಿಟ್ ಮಾಡಬೇಕು, ಇದನ್ನು ಹಾಕಬೇಕು, ಒಂಥರ ಲಿಂಕ್ ಎಲ್ಲ ತಪ್ಪದಂಗೆ ಆಗ್ಬಿಟ್ಟಿದೆ. ಖರೆ ಹೇಳ್ಬೇಕಂದ್ರೆ ಗ್ಯಾಪ್ ಮಾಡ್ತಿದ್ದೆ ನಾನು, ಬಟ್ ಇಷ್ಟೊಂದು ಗ್ಯಾಪ್ ಯಾವಾಗೂ ಮಾಡಿದ್ದಿಲ್ಲ ನಾನು. ಸೊ ಅದು ಒಂಥರ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತಲ್ಲ ರೀ. ಅಯ್ಯೋ ಬ್ಲಾಗ್ ಎಡಿಟ್ ಮಾಡಬೇಕು, ಶಾರ್ಟ್ ವಿಡಿಯೋ ಇದು ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಏನು ಅಂತ ಒಂಥರ ತಲೆ ಒಳಗೆ ಅದನ್ನು ನಾವು ಯೋಚನೆ ಮಾಡ್ತಿರ್ತೀವಲ್ಲ. ಸೊ ಅದು ಒಂಥರ ಏನೋ ಕಳ್ಕೊಂಡಾಗ ಆಗುತ್ತೆ ಖರೆ ಹೇಳ್ಬೇಕಂತಂದ್ರೆ. ಸೊ ಮತ್ತು ಬ್ಯಾಕ್ ಟು ರೂಟೀನ್ ಅಂತಲೇ ಹೇಳ್ಬೋದು ಇದು ಖರೆ ಹೇಳ್ಬೇಕಂದ್ರೆ ನಂದು. ಸೊ ಇಷ್ಟು ನಡೆದೈತೆ ನೋಡಿರಿ. ಹೋಪ್ಸು ನಿಮಗೆ ನಂದು ಈ ಭಾಳ ದಿನದ ಮೇಲೆ ಈ ಫಸ್ಟ್ ವ್ಲಾಗ್ ಶೇರ್ ಮಾಡ್ಕೊಂಡು ಒಂದು ತಿಂಗಳ ಗ್ಯಾಪನೇ ಆಗಿರ್ತಾನೆ. ಸೊ ಇಷ್ಟ ಆಗೈತಿ ಅಂದ್ಕೊಂಡು ಜಸ್ಟ್ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಮತ್ತು ಜಸ್ಟ್ ನನ್ನ ಹಬ್ಬದ್ರದ್ದು ಏನಾಗಿತ್ತು ಕೆಲಸ ಆಗೈತಿ ಏನೇನು ಎತ್ತ ಅನ್ನೋದು ಶೇರ್ ಮಾಡ್ಕೋಬೇಕಿತ್ತು. ಸೊ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.